ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ನಮ್ಮ ಅಜ್ಜಿ ಮತ್ತು ನಮ್ಮ ತಂಗಿ ಇಬ್ಬರು ಕೂಡ ಮನೆಗೆ ಬಂದಿದ್ರಲ್ಲ, ಅವತ್ತಿನ ದಿನ ನಾನು ಜಾಸ್ತಿ ಏನು ಬ್ಲಾಗ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಮತ್ತು ನಾನು ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಇನ್ನು ಅಡುಗೆ ಮನೆಗೆ ಬಂದೆ. ಹಾಲು ಬಿಸಿ ಮಾಡಿಬಿಟ್ಟು ನಮ್ಮ ಅಜ್ಜಿಗೆ ಕಾಫಿ ಹಾಗೆಯೇ ಪ್ರಿಯಾಂಕಂಗೆ ಹಾಲು ಕೊಡೋಣ ಅಂತ ಅಂದ್ಬಿಟ್ಟು ಬೇಗ ತಿಂಡಿನೂ ಕೂಡ ಹಾಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೀಗೆ ಪಾತ್ರೆಗಳೆಲ್ಲ ಹಿಂದಿನ ದಿನ ವಾಶ್ ಮಾಡಿ ಇಟ್ಟಿದ್ದೆ ಅಲ್ವಾ, ಸೊ ಎಲ್ಲನೂ ಕೂಡ ಡ್ರೈ ಆಗಿತ್ತು. ಒಂದೆರಡು ಪಾತ್ರೆ ಮಾತ್ರನೇ ಇತ್ತು, ಅದನ್ನೆಲ್ಲನೂ ಕೂಡ ವಾಶ್ ಮಾಡಿಕೊಂಡು ಇವಾಗೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಯೂಶ್ವಲಾಗಿ ಬೆಳಗ್ಗೆ ಹೊತ್ತು ಒಂದು 9 ಗಂಟೆವರೆಗೂ ಕೆಲಸ ಜಾಸ್ತಿನೇ ಇರುತ್ತೆ. ಕೆಲಸ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 9 ಗಂಟೆ 9:30 ಅಂತೂ ಹಾಗೆ ಬಿಡುತ್ತೆ. ಆಮೇಲೆ ನಾನು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಇನ್ ಕೇಸ್ ಅಮ್ಮನ ಮನೆಗೆ ಹೋಗಬೇಕು ಅಂತ ಅಂದರೆ ಹೋಗ್ತೀನಿ. ಈಗ ಪ್ರಿಯಾಂಕನೂ ಕೂಡ ಇರ್ತಾಳೆ ಅಲ್ವಾ, ಅವಳಂತೂ ಫೋನ್ ಮಾಡಿಬಿಟ್ಟು ಬಾ ಅಂತ ಅಂದ್ಬಿಟ್ಟು ಕರೀತಾ ಇರ್ತಾಳೆ ಅಮ್ಮನ ಮನೆಗೆ. ಸೊ ಹಾಗಾಗಿ ಕೆಲಸ ಎಲ್ಲ ಬೇಗ ಮಾಡಿ ಮುಗಿಸ್ಕೊಂಡು ಆಮೇಲೆ ಅಮ್ಮನ ಮನೆಗೆ ಹೋಗ್ತೀನಿ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ತಿಂಡಿಗೆ ಇವತ್ತು ನಾನು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಹಿಂದಿನ ದಿನ ನಾನು ಬೇಳೆ ಸಾಂಬಾರೆಲ್ಲ ಮಾಡಿದ್ದೆ, ಅದನ್ನೆಲ್ಲ ಬಿಸಿ ಮಾಡಿ ಎತ್ತಿಟ್ಬಿಟ್ಟು ಹಾಗೆ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ, ಈರುಳ್ಳಿ ಎಲ್ಲ ಕಟ್ ಮಾಡಿ ಅಂತ ಅಂದ್ಕೊಂಡು ಎಲ್ಲ ತಿಂಡಿಗೆ ಬೆಳಗ್ಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆಯೇ ಪ್ರಿಯಾಂಕಾ, ಮಂಜು ಅವರು ರೆಡಿ ಆಗಿಬಿಟ್ಟು ಕೆಳಗಡೆ ಬಂದರು. ನಾನು ಕೂಡ ಅವರೊಟ್ಟಿಗೆ ಮನೆಗೆ ಹೋಗ್ತೀನಿ, ಮಮ್ಮಿ ಮನೆಗೆ. ಮತ್ತು ಸುಮ್ಮನೆ ಪಪ್ಪ ಬರಬೇಕಾಗತ್ತೆ. ಸೊ ಮಂಜು ಅವ್ರು ಹೇಗಿದ್ರು ಅಲ್ಲಿ ಅಮ್ಮನ ಮನೆಗೆ ಹೋಗ್ತಿದ್ದಾರಲ್ಲ, ನಾನು ಹಾಗೆ ಅವ್ರ ಜೊತೆನೇ ಹೊರಡ್ತೀನಿ ಅಂತ ಅಂದ್ಲು. ಸರಿ, ಹೇಗಿದ್ರು ಹೊರಗಡೆ ಜಿಡಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ನಾನೇನು ಪುಲೋರ್ ಹಾಕ್ಕೊಂಡಿದ್ದೆ ಅದನ್ನೇ ಕೊಟ್ಟೆ. ಪುಲೋರ್ ಹಾಕ್ಕೊಂಡು ಹೋಗು, ಮತ್ತು ಸುಮ್ಮನೆ ಈ ಟೈಮಲ್ಲಿ ಕೋಲ್ಡ್ ಬೇರೆ ಆದರೆ ಮಾತ್ರೇನೂ ತೊಗೊಳಂಗಿಲ್ಲ ಅಂತ. ಸೊ ಇವಾಗ ಹೊರಡ್ತಾ ಇದ್ದಾಳೆ ಮಂಜು ಅವ್ರ ಜೊತೆ ನಮ್ಮಮ್ಮನ ಮನೆಗೆ. ಇನ್ನು ಪ್ರಿಯಾಂಕಾ ಹೊರಟ ಮೇಲೆ ನಮ್ಮ ಅಜ್ಜಿಗೆ ಒಂದು ಗ್ಲಾಸ್ ಬಿಸಿ ನೀರು ಮಾಡಿಬಿಟ್ಟು ಕೊಟ್ಟು ಆಮೇಲೆ ಕಾಫಿ ಕೂಡ ಮಾಡಿಕೊಟ್ಟೆ. ಆಮೇಲೆ ತಿಂಡಿ ಕೆಲಸ ನಂದೇನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಅಪ್ಪು ಕೂಡ ಎದ್ದು ಬಂದ, ಅವನಿಗೆ ಫ್ರೆಶ್ ಅಪ್ ಮಾಡಿಸಿ ಆಮೇಲೆ ಅವನ್ನ ಸ್ಕೂಲಿಗೆ ರೆಡಿ ಮಾಡಿ ತಿಂಡಿ ತಿನ್ನಿಸಿ ಆಮೇಲೆ ಕರ್ಕೊಂಡೋಗಿ ಸ್ಕೂಲಿಗೆ ಕೂಡ ಬಿಟ್ಬಿಟ್ಟು ಬಂದೆ. ಸೊ ಅವಾಗೇನೂ ನಾನು ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ ಜಾಸ್ತಿ. ಒಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದಾಗ ವ್ಲಾಗ್ ಮಾಡ್ಕೋಬೇಕು ಅಂತ ಅನ್ಸಲ್ಲ. ಫಸ್ಟಿಗೆ ಅವ್ನ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಬಿಟ್ರೆ ಸಾಕು ಅನ್ನೋ ಥರ ಅನಿಸುತ್ತೆ. ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ. ನಮ್ಮ ಅಪ್ಪನೂ ಕೂಡ ಅಷ್ಟೊತ್ತಿಗೆ ಬಂದರು. ನಮ್ಮ ಮನೆ ಹಿಂದೆಗಡೆ ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ಕೆಲಸ ಎಲ್ಲ ನಡೀತಾ ಇದೆ ಅಲ್ವಾ, ಒಂದು ಸ್ವಲ್ಪ ಸಜ್ಜೆ ಎಲ್ಲ ಸಿಮೆಂಟ್ ಆಗಿಬಿಟ್ಟಿತ್ತು ನಮ್ಮ ಸಜ್ಜೆ ಅಂತ ಅಂದ್ಬಿಟ್ಟು ಹೋಗಿ ಅವ್ರ ಓನರ್ಗೆಲ್ಲ ಹೇಳಿಬಿಟ್ಟು ಬಂದರು ಒಂದು ಸ್ವಲ್ಪ ಕ್ಲೀನ್ ಮಾಡಿಸ್ಕೊಂಡು ಕೊಡೋದಕ್ಕೆ. ಸೊ ಹೀಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ಆಮೇಲೆ ನಮ್ಮ ಅಜ್ಜಿ ಕೂಡ ಸರಿ ಇನ್ನೇನು ಟೈಮ್ ಆಯ್ತಲ್ಲ ಹೊರಡ್ತೀವಿ ಅಂತ ಅಂದ್ಬಿಟ್ಟು ಪಪ್ಪನ ಜೊತೆನೇ ಹೊರಟರು, ಅಂದರೆ ನಮ್ಮ ಅಪ್ಪನ ಮನೆಗೆ. ನಮ್ಮ ಅಪ್ಪ ಹೋಗಿ ನಮ್ಮ ಅಜ್ಜಿನ ಬಿಟ್ಬಿಟ್ಟು ಬಂದಮೇಲೆ ನಾನು ಕೂಡ ನಮ್ಮ ಅಪ್ಪನೊಟ್ಟಿಗೆ ಹೋಗ್ತೀನಿ. ನನ್ನ ಗಾಡಿನೇ ಇವಾಗ ತೊಗೊಂಡು ಅಜ್ಜಿನ ಕರ್ಕೊಂಡು ಹೋಗ್ತಾರೆ. ಬೈ ವಾಕ್ ಪಪ್ಪ ಬಂದಿದ್ದು ಬೆಳಗ್ಗೆ. ಹಿಂದಿನ ದಿನ ನಾನು ಮೊಟ್ಟೆ ಬೇರೆ ತಿಂದಿದ್ದೆ, ಸ್ನಾನ ಬೇರೆ ಮಾಡಿರಲಿಲ್ಲ ಅಂದ್ಬಿಟ್ಟು ದೇವ್ರ ಮನೆಯಿಂದ ನಾನು ಅರ್ಶಿನ ಕುಂಕುಮ ಎಲ್ಲ ಏನೂ ತೊಗೊಂಬರಲಿಲ್ಲ. ಹೊಸಲಿಗೆ ಇಡೋದಕ್ಕೆ ಅಂತ ಸಪ್ರೇಟಾಗಿ ಅರ್ಶಿನ ಕುಂಕುಮನ ಇಟ್ಕೊಂಡಿದ್ದೀನಿ. ಸೊ ಅದನ್ನೇ ನಮ್ಮ ಅಜ್ಜಿಗೆ ಇವಾಗ ಅರ್ಶಿನ ಕುಂಕುಮ ಕೊಡ್ತಾಯಿದ್ದೀನಿ. ಸೊ ಕೆಲವೊಮ್ಮೆ ಈ ರೀತಿ ಬೆಳಗ್ಗೆ ಹೊರಡೋವಾಗ ಅರ್ಶಿನ ಕುಂಕುಮ ಕೊಡೋದಕ್ಕಾಗೋದಿಲ್ಲ, ಏನಕ್ಕೆ ಅಂದರೆ ಸ್ನಾನ ಕೂಡ ಆಗಿರಲ್ಲ, ದೇವ್ರ ಮನೆ ಒಳಗೆ ಹೋಗೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಹೊಸಲಿಗೆ ಇಡೋದಕ್ಕೆ ಅಂತ ಅಂದ್ಬಿಟ್ಟು ಏನು ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ, ಅದೇ ಅರ್ಶಿನ ಕುಂಕುಮನೇ ಕೊಡ್ತಾಯಿದ್ದೀನಿ. ನಮ್ಮ ಅಜ್ಜಿ ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಮನೆಯಲ್ಲಿ ಎಲ್ಲ ಕೆಲಸನೂ ಆಗಿತ್ತು. ಇನ್ನೇನು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಬೇಕಾಗಿತ್ತು ಅಷ್ಟೇನೆ. ನಮ್ಮ ಅಜ್ಜಿ ಒಂದು ಸ್ವಲ್ಪ ತಿದ್ದಿದ್ದರೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಇಬ್ಬರು ಕೂಡ ಒಟ್ಟಿಗೆ ಹೋಗ್ಬೋದಾಗಿತ್ತು. ಬಟ್ ನಮ್ಮ ಅಪ್ಪನ ಮನೆಗೆ ಹೋಗೋ ರೋಡಲ್ಲಿ ಒಂದು ಸ್ವಲ್ಪ ರೋಡ್ ಒಂದು ಅಪ್ಪಿದೆ, ಅಲ್ಲಿ ನಮ್ಮ ಅಜ್ಜಿಗೆ ನಡೆಯೋದಕ್ಕಾಗಲ್ಲ. ಹಾಗಾಗಿ ಹೇಗಿದ್ರು ನಮ್ಮಪ್ಪ ಬಂದ್ರಲ್ಲ ಅಂತ ಅಂದ್ಬಿಟ್ಟು ಪಪ್ಪನ ಜೊತೆನೇ ಹೋಗ್ತೀನಿ ಅಂತ ಹೇಳಿದ್ರು. ಮತ್ತು ನಮ್ಮಪ್ಪ ಅಮ್ಮನ ಬಿಟ್ಬಿಟ್ಟು ಬರ್ತೀನಿ ನಾನು, ರೆಡಿ ಆಗಿರು, ಅಷ್ಟೊತ್ತಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ನಾನು ಹಂಗೂ ದೇವ್ರ ಪೂಜೆ ಮಾಡಿಬಿಟ್ಟೆ ಒಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡೆ. ಆಮೇಲೆ ನಮ್ಮಪ್ಪ ಇನ್ನೇನು ಮತ್ತೆ ಇಡ್ಲಿ ಮಾಡಿದ್ದಾಳೆ ಮಮ್ಮಿ, ಅಲ್ಲೇ ತಿಂಡಿ ತಿನ್ನುವಂತೆ, ಮತ್ತೆ ಇಲ್ಲೇನು ತಿನ್ನೋದು ಅಂತ ಅಂದ್ಬಿಟ್ಟು ಹೇಳಿದ್ರು. ಹಾಗಾಗಿ ಸರಿ ಇನ್ನೇನು ಬಿಟ್ಬಿಟ್ಟು ಬರ್ತಾರಲ್ಲ, ಇನ್ನೇನು ಒಂದು 5 ನಿಮಿಷ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಪಪ್ಪಂಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ಅಮ್ಮನ ಮನೆಗೆ ಹೋಗೋಣ ಅಂತ.
ಸೊ ಫ್ರೆಂಡ್ಸ್, ಇವಾಗ ತಾನೇ ನಮ್ಮ ಅಜ್ಜಿ ಹೊರಟರು. ಒಂಥರ ಬಂದಾಗ ಇದ್ದಾಗ ತುಂಬ ಖುಷಿ ಆಗುತ್ತೆ, ಬಟ್ ಹೊರಟ ಮೇಲೆ ಒಂಥರ ಏನೋ ಮನೆ ಖಾಲಿ ಖಾಲಿ ಅಂತ ಅನಿಸ್ತಿರುತ್ತೆ. ಪ್ರಿಯಾಂಕನೂ ಬೆಳಗ್ಗೆ ಮಂಜವ್ರು ಬಂದಿದ್ರಲ್ವ, ಸೊ ಅವ್ರ ಜೊತೆನೇ ಹೊರಟ್ಬಿಟ್ಲು. ಇನ್ನು ನಮ್ಮ ಅಜ್ಜಿ ಬಂದು ಇವಾಗ ನಮ್ಮ ಪಪ್ಪ ಬಂದು ಕರ್ಕೊಂಡು ಹೋದರು. ಯಾಕೆ ಅಂತಂದರೆ ನನಗೂ ನಮ್ಮ ಅಜ್ಜಿನ ಸಿಂಗಲ್ ಸೈಡ್ ಗಾಡೀಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗೋಕ್ಕೆ ಅಷ್ಟು ಬರಲ್ಲ, ಭಯ ಆಗುತ್ತೆ. ಸುಮ್ಮನೆ ಬೀಳಿಸ್ಬಿಟ್ರೆ ಆಮೇಲೆ ಯಾಕೆ ಬೇಕು ಅಂತ. ಸೊ ಹಾಗಾಗಿ ನಾನು ನಮ್ಮ ಪಪ್ಪಂಗೆನೇ ಹೇಳಿದೆ, ಬನ್ನಿ ಹಾಗೆ ಕರ್ಕೊಂಡು ಹೋಗಿ ಅಂತ. ಸೊ ಕರ್ಕೊಂಡು ಹೋದರು. ಇನ್ನೇನು ನನ್ನ ಗಾಡಿನೇ ತೊಗೊಂಡು ಹೋಗಿದ್ದಾರೆ. ಬೈ ವಾಕ್ ನಡ್ಕೊಂಬಂದರು ಪಪ್ಪ. ಸೊ ಹೋಗುವಾಗ ಗಾಡಿನಲ್ಲಿ ಹೋಗಿದ್ದಾರೆ. ಇವಾಗ ಮತ್ತೆ ಬರ್ತಾರೆ, ನಾನು ಹೋಗ್ತೀನಿ ಪಪ್ಪನ ಜೊತೆ. ಮಮ್ಮಿ ಬಂದುಬಿಟ್ಟು ಇವತ್ತು ತಿಂಡಿ ಏನಂದರೆ ಇಡ್ಲಿ ಮಾಡಿದಾರಂತೆ. ಸೊ ಇಡ್ಲಿ ಮಾಡಿದಾಗ ಯೂಶ್ವಲಾಗಿ ಮುಂಚೆನೇ ಹೇಳ್ಬಿಡ್ತಾರೆ, ಏನು ಮಾಡೋಕ್ಕೆ ಹೋಗ್ಬೇಡ ಇವತ್ತು ಅಂತ ಅಂದ್ಬಿಟ್ಟು. ಏನಕ್ಕೆ ಅಂದರೆ ಮಮ್ಮಿ ಯೂಶ್ವಲಾಗಿ ಇಡ್ಲಿ ಮಾಡೋದು ನನಗೆ ಅವಾಗಿಂದನೂ ತುಂಬ ಇಷ್ಟ. ನನಗಾಗಲಿ ರಾಣಿಗಾಗಲಿ ತುಂಬಾ ಇಷ್ಟ. ನಾನು ಅಪ್ಪುಗೆ ಬಾಕ್ಸಿಗೆ ಅಂತ ಮಾಡಲೇಬೇಕು. ಸೊ ಹಾಗಾಗಿ ಇಲ್ಲಿ ತಿಂಡಿ ತಿನ್ನಿಸಿ ಆಮೇಲೆ ಬಾಕ್ಸಿಗೆ ಕೂಡ ಕೊಟ್ಟು ಕಳಿಸ್ದೆ. ಇನ್ನು ಮಧ್ಯಾಹ್ನ ಅವ್ನು ಬರೋ ಅಷ್ಟೊತ್ತಿಗೆ ಏನಾದರೂ ಅಡುಗೆ ಮಾಡಬೇಕು. ನೋಡೋಣ, ಅಲ್ಲಿಂದ ಬರ್ತೀನಲ್ವಾ, ಸ್ನಾನ ಮಾಡಿ ಪೂಜೆ ಮಾಡಿದಾದಮೇಲೆ ನೆಕ್ಸ್ಟು ಅಡುಗೆ ಕೆಲಸ ಮಾಡ್ಕೋಬೇಕು. ಮತ್ತು ಲಾಸ್ಟ್ ಒಂದು ಬ್ಲಾಗಲ್ಲಿ ಕಮೆಂಟ್ ಮಾಡಿದ್ರಿ ಕೆಲಸದವ್ರನ್ನ ಇಟ್ಕೊಳ್ಳಿ ಅಂತ. ಸೊ ಸದ್ಯಕ್ಕೆ ನನಗೆ ಕೆಲಸದವ್ರ ಅವಶ್ಯಕತೆ ಇಲ್ಲ. ಮತ್ತು ಇವಾಗ ನಮಗೆ ಒಂದು 9 ಗಂಟೆ 10 ಗಂಟೆ ಅಷ್ಟೊತ್ತಿಗೆಲ್ಲ ನಮ್ಮ ಮನೆ ಕೆಲಸ ಕಂಪ್ಲೀಟ್ ಆಗ್ಬಿಟ್ಟಿರುತ್ತಾ. ಅವ್ರು ಬರೋದೇ 10 ಗಂಟೆ ಅಂತ ಹೇಳ್ತಾರೆ. ನಮ್ಗೆ 10 ಗಂಟೆಗೆ ಬಂದು ಅವ್ರ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಹೋಗೋದೇ ಅದೊಂಥರ ಏನೋ ನಮ್ಗೆ ಆ ರೂಟೀನ್ ಇಲ್ಲ ಅಲ್ವಾ. ಸೊ ಒಂಥರ ಅನಿಸುತ್ತೆ. ಸೊ ಬೇಡ, ಸುಮ್ಮನೆ ಯಾಕೆ, ಆನ್ ಟೈಮ್ ನಾವೇನು ಮಾಡ್ಕೋಬೋದು, ನಮ್ಮ ಕೆಲಸ ಮಾಡ್ಕೊಳ್ಳೋಣ. ಬೇಕಾದರೆ ಕೆಲಸ ನಾವು ಮನೆಯಲ್ಲಿ ಏನು ಮಾಡ್ಕೊಳ್ತೀವಿ ಅದರೊಳಗೆ ಸ್ಕಿಪ್ ಆದರೂ ಕೂಡ ತೊಂದರೆ ಇಲ್ಲ. ಒಂದೊಂದು ಕೆಲಸ ಅವತ್ತಿನ ದಿನ ಆಗುತ್ತೆ ಮಾಡ್ಕೋತೀವಿ, ಕೆಲವೊಂದು ದಿನ ಆಗಲ್ಲ, ಮಾಡ್ಕೊಳಕ್ಕಾಗಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ ನಾನು ಆ ಥರ ಅಂದ್ಕೊಂಡು ಏನು ಕೆಲಸದವರು ಬೇಡ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಸೊ ಹೋಗ್ತಾ ಹೋಗ್ತಾ ನೋಡೋಣ ಹೇಗಾಗುತ್ತೆ ಅಂತ. ನಮ್ಮ ಅಪ್ಪ ಬರ್ತಾರೆ. ನಮ್ಮ ಅಪ್ಪ ಬಂದಾಗ ನಮ್ಮ ಅಪ್ಪನ ಜೊತೆ ಅಲ್ಲಿ ಹೋಗ್ತೀನಿ ನಮ್ಮ ಅಮ್ಮನ ಮನೆಗೆ, ನಮ್ಮ ಅಪ್ಪ ಅಮ್ಮನ ಮನೆಗೆ. ಸೊ ಅಷ್ಟೇ, ಈ ಥರ ಇದೆ. ಇನ್ನು ಮೊನ್ನೆ ರಾಣಿಯವ್ರ ಅತ್ತೆ ಬಂದಿದ್ರಲ್ವ, ಸೊ ಅರ್ಶಿನ ಕುಂಕುಮಕ್ಕೆ ಅಂತ ಅಂದ್ಬಿಟ್ಟು ಈ ಒಂದು ಗ್ರೀನ್ ಬ್ಯಾಂಗಲ್ನ ಕೊಟ್ಟಿದ್ರು. ಅದೇನೋ ಇಷ್ಟ ಆಯಿತು, ನನಗೆ ಹಾಕೋಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಹಾಕ್ಕೊಂಡೆ, ಚೆನ್ನಾಗಿ ಕಾಣಿಸ್ತದೆ. ಆಮೇಲೆ ರಾಣಿ ಹೇಳಿದ್ಲು, ಇಡ್ಲಿ ಬಿಡು, ಏನಕ್ಕೆ ತೆಗಿದ್ಯಾ, ಹಾಗೆ ಹಾಕ್ಕೊಂಡಿರು ಅಂತ. ಸೊ ಹಾಗೆ ಕೈಯಲ್ಲೇ ಇದೆ. ಅದೇ ನಾನು ಯೂಶ್ವಲಾಗಿ ಬಳೆ ಎಲ್ಲ ಹಾಕೊಳ್ಳೋಕ್ಕೆ ಹೋಗಲ್ಲ, ಹಾಕ್ಕೊಂಡ್ರೆ ಎರಡೆರಡು ಹಾಕ್ಕೊಂಡಿರ್ತೀನಿ. ಬಟ್ ಇವಾಗೇನೋ ನನಗೆ ಹೊಸ್ತು ಅಂತ ಅನ್ನಿಸ್ತಿದೆ, ಕೈ ತುಂಬ ಬಳೆ ಹಾಕ್ಕೊಂಡಿರೋದಕ್ಕೆ. ಸೊ ನೋಡೋಣ ನಮ್ಮಪ್ಪ ಇನ್ನು ಎಷ್ಟೊತ್ತು ಬರ್ತಾರೆ ಅಂತ. ಸೊ ಟಿಫನ್ ಎಲ್ಲ ಮಾಡಿಬಿಟ್ಟು ಹೀಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಒಂದು ಮೆಹಂದಿ ಕೋನ್ ಹಾಗೆ ಇತ್ತು, ನಾನು ನಮ್ಮ ಅಜ್ಜಿಗೆ ಮೆಹಂದಿ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಹಾಗೆಯೇ ಒಂದಷ್ಟು ಮಾತುಕತೆ ಎಲ್ಲ ನಡೀತಾ ಇತ್ತು. ಅದನ್ನು ಹಾಗೆ ನಿಮ್ಮ ಜೊತೆ ರಾ ವಿಡಿಯೋ ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೂಡಲ್ಸ್ ಕೊಡ್ತೀನಿ ಅಂದಲ್ಲೇ ನೋಡಿ, ನಿಂಗೆ ಸುಮ್ಮನೆ ಕುತ್ಕೊಳ್ಳೆ, ತಿನ್ನಕ್ಕೆ ಅಂತಾನೆ ಹೊರಗಡೆ ಬರ್ತಾರೆ. ಅಲ್ಕಾ ನೂಡಲ್ಸ್ ಕೊಡ್ತೀನಿ. ನೀನ್ ತಾನೆ ಏನೋ ಚೆನ್ನಾಗಿ ತಿನ್ಕೊಂಡು ಅವಳೆ ಇಲ್ಲೇ ಇದ್ಬಿಡೋಣ ಅಂತ ಅದು ಅಲ್ಲೇ ಇದ್ದೆ. ಮೆಗ್ನಾ ಕೊಡ್ತೀನಿ ಈಗ ಕೊಡ್ತೀನಿ ಅಂದೆ ನೆನ್ನೆ. ಬಾಯಿಗೆ ಕೊಡ್ಸಲ್ಲ ಕೊಡ್ತಾಳೆ. ನೋಡ್ದ, ಕೊಡ್ಸ್ತಾಳೆ. ಯಾಕೆ ಕೊಡ್ಸಕ್ಕಿಲ್ಲ? ನೀನಿರೋದೇ ನನಗೆ ಕೊಡ್ಸಕ್ಕೆ. ಅಲ್ಕಾ ನೂಡಲ್ಸ್ನ ಏನದು ವೆಜ್ ನೂಡಲ್ಸ್. ಅಲ್ಕಾ ನೂಡಲ್ಸ್, ಅದು ಅಲ್ಕಾ ಅಲ್ಲ. ನನ್ನ ಕರೆ ನನ್ನ ಹೊಟ್ಟೆ ನಗುತ್ತೆ. ನಿನ್ನ ಹೊಟ್ಟೆ ನಗುತ್ತದೆ, ನೀನು ಮೆತ್ತಾಗಿ ಅದನ್ನು ಅಂತ ಮಾಡ್ತದೆ. ಅಪ್ಪ ನಾನು ಸ್ಕ್ಯಾನಿಂಗ್ ಹೋಗಿದ್ರೆ ಯಾಕೋ ಇಲ್ಲಿ ಕೂತಿದ್ಯಾ, ನೆಕ್ಸ್ಟ್ ಕಡೆ ತರ ಕಣಪ್ಪ, ಅದಕ್ಕೆ ಇಲ್ಲ ಕೂತಿದ್ದೀನಿ ಅಂದೆ. ಆಮೇಲೆ ಹೌದಾ ಅಂತು. ನಾವಪ್ಪ ಹೋಗಿ ಬರೋ ಅಷ್ಟೊತ್ತು ಆಚೆಗೆ ಬಂದಿದ್ದೀವಿ. ನಾಳೆ ಆಗೋಯ್ತು. ನಾವು ಎಷ್ಟಾಗ ಏನು ಮಾಡೋಣ ಅಲ್ಲಿ ಒಳಗಡೆ ಕೂತ್ಕೊಂಡು ಮಾಡಿದ್ರು 2 ಅವರು ಮೇನ. ನಾನು ಇದೇ ಹೇಳ, ನಂಗೆ ಒಂದು ಸತಿಗೂ ಅಷ್ಟೆಲ್ಲ ಇದೇ ಮಾಡಲಿಲ್ಲ ಕಣೆ. ಬೇಗ ಮಾಡಿಬಿಟ್ರು. 5 ನಿಮಿಷ ಇದ್ದಿದ್ದು ನಾನು ಹೆಚ್ಚು ಹೋಗಿದ ತಕ್ಷಣ ಹಿಂಗೆ ಮಾಡೋರು ಮಾಡಿಬಿಟ್ಟು. ನಾನು ಮನೆಗೆ ಬಂದ್ಬಿಟ್ಟು ಡಾಕ್ಟ್ರು ಇನ್ನೂ ಇಲ್ವಲ್ಲ, ಸಂಜೆ ಹೋಗ್ಬೇಕಾದ್ರೆ ರಾಣಿದು ರಿಪೋರ್ಟ್ ತೊಗೊಂಡು ಕಂಪೇರ್ ಮಾಡ್ಕೊಂಡು ಹೋಗ್ತಾರೆ. ಮೊನ್ನೆದು ಎಷ್ಟು ಬಂದಿದೆ ಗೊತ್ತಾ? 140 BHP ಬಂದಿದೆ. ಬಿಡುಗಣ್ಣವರ ಇಲ್ಲ 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 ಹೆಣ್ಮಕ್ಳಿಗೆ 155 ಮೇ ಬರೋದು.
ಇಲ್ಲ ನನಗೆ ಗಂಡು ಮಗುನೇ ಆಗೋದು. ಅಷ್ಟೇ ಬಿಡು, ಗಂಡು ಮಗುನೇ ಆಗಲ್ಲ. ನನಗೆ ಹೆಣ್ಮಗುನೇ ಆಗೋದು. ತುಲೋಪರ್ ಮಂಡೆ ಯಾವ್ದನ ಯಾವ್ದು ಬಂದ್ರು ನಮ್ಮ ಮನೆಗೆ ಒಳ್ಳೆ ಅಂದ್ರೆ ಹೆಣ್ಮಗುನೇ ಆಗೋದು. ಅಲ್ಲ ಗಂಡು ಮಗು ಆದ್ರೆ ನಿನ್ ಮೈದ ಬಿಟ್ಟು ಬರ್ತಾನೆ, ಹೆಣ್ಮಗ ಆದ್ರೆ ಅದರಲ್ಲೂ ಏನ್ ಗೊತ್ತನಮ್ಮ, ಸೆಪ್ಟೆಂಬರ್ 5, 6 ಕೊಟ್ಬಿಟ್ರೆ ನಮ್ಮಮ್ಮ ಕುಂದಾಡ್ಬಿಡ್ತಾಳೆ. ಮಗ ಬಂದ್ಬಿಟ್ಟಾರ. ಅವತ್ತೇ ಅವಳ ಅಣ್ಣನ್ ಬರ್ತಾಳೆ ಸೆಪ್ಟೆಂಬರ್ 6ಕ್ಕೆ. ಅವಳೆಲ್ಲ ಕುಡ್ತಾಳೆ. ಯಾಕೆ ಅವ್ರ ಮಗನ ಅಷ್ಟು ಪ್ರೀತಿ ಕಣೆ, ಅವ್ರ ಮಗನ ಕಂಡ್ರೆ ಅವ್ರಿಗೆ. ನಾನೇ ಹೊರಗಡೆಯಿಂದ ಹೋದವಳು, ನನ್ನನ್ನೇ ಅಷ್ಟು ಪ್ರೀತಿಸ್ತಾರೆ ಅಂದರೆ ಹುಡ್ದಾಗಿಂದ ಜೊತೆಲಿರೋರ್ನ ಎಷ್ಟು ಪ್ರೀತಿಸ್ತಾರೆ. ಎಲ್ಲ ಅಷ್ಟೇ, ಅವರು ಪ್ರೀತಿ ಕಂಡು ಅವರು ಪ್ರೀತಿ ಕಂಡು. ಒಳ್ಳೆ ಕಾಯೆಲ್ಲ ಎತ್ಕೊಂತಾಳೆ. ಬೋಟಿ ತಗೊಂಬ ಅಂದರೆ ಕಾಯ್ತೀನಿ ಹೋಗು ನೋಡಲ್ಲಿ ಕುಳಿತಾರೆ. ಒಂದ್ ಕಡೆನೂ ಬೋಟಿ ಸಿಗ್ಲಿಲ್ವಾ? ದಬ್ಬ ಇರಿ ಅಂತಳಿ. ಅದೇನಪ್ಪ ಸುಮ್ಮನೆ ಕಣೆ ಹುಡ್ಕೆ, ಇದ್ರಲ್ಲಿ ಹುಡ್ಕೆ ಸೊಪ್ಪಲ್ಲಿ ಹುಡ್ತಿಯಲ್ಲ. ಸೊಪ್ಪಿನಲ್ಲಿ ಬೋಟಿನ ಬ್ಯಾಂಗಲ್ಸ್ ಬಿರಿಯಾನಿ 75 ರೂಪಾಯಿಗೆ ಎಷ್ಟೊಂದು ಮಂದಿ ದೊಡ್ಡ ಬೇರೆ ಕೆಲಸ ಇಲ್ವಾ ನಿಮಗೆ? ಇರುವುದೇ ತಿನ್ನಕ್ಕೆ. ಅಂದ್ರೆ ಹಿಂಗೆ ಮಾಡೋದು. ಡಾಗು ಇಷ್ಟೆಲ್ಲದಕ್ಕೂ ನೋಡಪ್ಪ, ಇವಾಗ 150 ಎಷ್ಟೈತಪ್ಪ ಪ್ಯಾಕೆಟ್ ತೋರಿಸ್ತೀನಿ ರಮ್ಮ. ನೋಡಪ್ಪ ಈ 3ಇಂದನೇ ಎಷ್ಟೈತಪ್ಪ? 150 ರೂಪಾಯಿ ಆಯ್ತಾ? 150 20 20 20 ಎಷ್ಟಾಯ್ತು? 210 ರೂಪಾಯಿ ಆಗೋ ಜಾಗದಲ್ಲಿ ನಾನು ಬರೀ 75 ರೂಪಾಯಿ ಕೊಟ್ಟು ಮಾಡಿದ್ದೀನಿ. ಹಂಗೆ ಏನು ಹಾಳಾಗಲ್ಲ. ಇಷ್ಟೆಲ್ಲ ಇಟ್ಕೊಂಡು ಒಬ್ಳೆ ತಿಂತೀನಿ ಬಚ್ಚಿಕೊಂಡು. ನಮ್ ದಡಿ ಕಾಣಿಸ್ಬಿಟ್ರೆ ಜೈ ಅನ್ಸ್ಬಿಡ್ತ. ಬ್ಯಾಂಗಲ್ ಬಂಗಾರಿ ತಗೊಳವ ಅಂತ ಅವನೇನಾಗ್ತಾನ ಕಣೆ, ಯಾರು ಇಷ್ಟೊಂದು ಮಾಡೋರೆ ಅಂತ ಅಲ್ವಾ? ಹೆಂಗ್ ತಿಂತೀಯ ಅಲ್ವಾ? ಬೇಕಾಗ್ತಿನ್ನು ಬೋಟಿ ಇನ್ನೇನ ಬಾಕಿ ಉಳಿಸಿದ್ಯಾ ರಾಣಿ? ಇದು 75 ರೂಪಾಯಿ ಅಷ್ಟೇ. ಎಲ್ಲ ಸೇರಿ 75 ರೂಪಾಯಿ. ಬ್ಯಾಂಗಲ್ ಬಂಗಾರಿ ನಮ್ಮಪ್ಪ ತಗೊಳವ ಬ್ಯಾಂಗಲ್ ಬಂಗಾರಿ. ಪಾಪ ಇನ್ನು ಖಾರನೇ ಇಲ್ವಲ್ಲೇ? ಕರಿಬೇಕಾ? ಬೇಕಾ ಖಾರ ಪುಡಿ ಹಾಕು. ಸೊ ಫ್ರೆಂಡ್ಸ್, ಫಾರ್ ದ ಫಸ್ಟ್ ಟೈಮ್ ನಾನು ಪ್ರಿಯಾಂಕಾ ಹೇಗೆ ಮಾತಾಡ್ತಾಳೆ ನ್ಯಾಚುರಲ್ ಆಗಿ ಹಾಗೆ ಹಾಕಿದ್ದೀನಿ. ಬಟ್ ನೆಗೆಟಿವ್ ಆಗಂತೂ ಕಮೆಂಟ್ ಮಾಡಬೇಡಿ. ಈ ಟೈಮಲ್ಲಿ ಕೆಲವ್ರು ಏನು ಗೊತ್ತಿದ್ದು ನೆಗೆಟಿವ್ ಆಗಿ ಹೇಳ್ಬಿಡ್ತಾರೆ ಏನಾದರೂ ಒಂದು. ಈ ಟೈಮಲ್ಲಿ ಇದೆಲ್ಲ ತಿನ್ನಬಾರ್ದು ಅಂತ ಗೊತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ ಅಲ್ಲ. ಅವಳಿಗೇನು ಇಷ್ಟ ಆಗುತ್ತೆ ಅದನ್ನು ಕೊಡಿಸ್ಬೇಕು ಅಂತಲೂ ಹೇಳ್ತಾರೆ. ಹಾಗಾಗಿ ಅವಳು ಬಿಂಗೋ ಬೇಕು ಅಂತ ಅಂದ್ಬಿಟ್ಟು ಆಸೆ ಪಟ್ಟು ತರಿಸ್ಕೊಂಡು ತಿಂದಳು. ಸೊ ಇಷ್ಟೇ ಫ್ರೆಂಡ್ಸ್, ಅದನ್ನು ನ್ಯಾಚುರಲ್ ಆಗಿ ಹೇಗೆ ನಮ್ಮ ಮನೆಯಲ್ಲೆಲ್ಲ ತಮಾಷೆ ಮಾಡ್ತಾಯಿದ್ವಿ ಅವಳಿಗೆ ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಬಟ್ ಪ್ಲೀಸ್ ನೆಗೆಟಿವ್ ಆಗಂತೂ ಕಮೆಂಟ್ ಹಾಕಬೇಡಿ. ಇನ್ ಕೇಸ್ ಹಾಕಿದ್ರೂ ಕೂಡ ನಾನು ಡಿಲೀಟ್ ಮಾಡ್ತೀನಿ ಅಷ್ಟೇ. ಸೊ ಇದೊಂದು ಶೇರ್ ಮಾಡಿಕೊಂಡೆ. ಹಾಗೆ ನೆಕ್ಸ್ಟು ನಮ್ಮ ಅಜ್ಜಿನೂ ಕೂಡ ಮನೆಗೆ ಹೊರಡ್ತಾ ಇದ್ದಾರೆ. ಅವರು ಹೊರಡೋ ಅಷ್ಟೊತ್ತಿಗೆ ಟೈಮ್ ಆಗಲೇ 4 ಗಂಟೆನೇ ಆಗೋಗ್ಬಿಟ್ಟಿತ್ತು. ಹೀಗೆ ಮಾತಾಡಿಕೊಂಡು ತಮಾಷೆ ಮಾಡ್ಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. 4 ಗಂಟೆಗೆ ಅವರು ಕೂಡ ಊಟ ಮಾಡಿಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದಾರೆ. ಮತ್ತು ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪ್ರಿಯಾಂಕಾ ವಿಶಾಲ್ ಮಾರ್ಟ್ಗೆ ಹೋಗ್ಬಿಟ್ಟು ಬರೋಣ, ಒಂದು ಸ್ವಲ್ಪ ಶಾಪಿಂಗ್ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ಲು. ಸರಿ ಅಂತ ಅಂದ್ಬಿಟ್ಟು ಇವಾಗ ನಾನು, ಪ್ರಿಯಾಂಕಾ, ನನ್ನ ತಮ್ಮ, ಅಪ್ಪು 4 ಜನ ಕೂಡ ವಿಶಾಲ್ ಮಾರ್ಟಿಗೆ ಬಂದ್ವಿ. ಸೊ ಇಲ್ಲಿ ಫಸ್ಟಿಗೆ ನಾವು ನೋಡಿದ್ದು ಅಪ್ಪುಗೆ ಒಂದಷ್ಟು ಹಬ್ಬಕ್ಕೆ ಟಿ ಶರ್ಟ್ಸ್ ಎಲ್ಲ ತೊಗೊಳ್ಳೋಣ, ಮತ್ತು ಮನೆಗೆ ಹಾಕ್ಕೊಳ್ಳೋಕ್ಕೂ ಕೂಡ ಒಂದಷ್ಟು ಟಿ ಶರ್ಟ್ಸ್ ಎಲ್ಲ ತೊಗೋಬೇಕಾಗಿತ್ತು ಅಂತ ಅಂದ್ಬಿಟ್ಟು ಅಪ್ಪುಗೆ ಒಂದಷ್ಟು ಟಿ ಶರ್ಟ್ಸ್ ಎಲ್ಲ ತೊಗೊಂಡು ಬಂದ್ವಿ. ಈಗ ನೆಕ್ಸ್ಟು ನಾವು ಪ್ರಿಯಾಂಕಂಗೆ ಅಂತ ಅಂದ್ಬಿಟ್ಟು ಮನೆಗೆ ಹಾಕ್ಕೊಳ್ಳೋಕ್ಕೆ ಪ್ಯಾಂಟನ್ನು ನೋಡ್ತಾ ಇದ್ವಿ. ಲಾಸ್ಟ್ ಟೈಮ್ ಒಂದಷ್ಟು ಪ್ಯಾಂಟ್ ಎಲ್ಲ ತೊಗೊಂಡಿದ್ಲಂತೆ, ಆವಾಗ ಚೆನ್ನಾಗಿತ್ತು ಕ್ವಾಲಿಟಿ. ಹಾಗಾಗಿ ನೋಡಿಕೊಂಡು ಇಲ್ಲೇ ತೊಗೊಳ್ಳೋಣ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದು. ಆ್ಯಕ್ಚುಲಾಗಿ ಪ್ರಿಯಾಂಕಾ ಶಾಪಿಂಗ್ ಮಾಡೋದಕ್ಕೆ ಅಂತ ಬಂದಿದ್ದು. ಆಮೇಲೆ ಕೊನೆಗೆ ನಾವು ಕೂಡ ಒಂದಷ್ಟು ಏನೇನೋ ತೊಗೊಂಡಿದ್ದಾಯಿತು. ಇವಾಗ ಪ್ರಿಯಾಂಕಂಗೆ ಏನು ಬೇಕು ಪ್ಯಾಂಟ್ ಅದನ್ನೆಲ್ಲ ನಾನೇ ಹುಡುಕ್ಬಿಟ್ಟು ಕೊಡ್ತಾಯಿದ್ದೀನಿ. ಒಂದಷ್ಟು ಹ್ಯಾಂಗರಲ್ಲಿ ಹಾಕಿರ್ತಾರೆ,
ಬಟ್ ಹ್ಯಾಂಗರಲ್ಲಿ ಹಾಕಿರೋಕ್ಕಿಂತ ಇಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಯಾಕಂದರೆ ಲಾಸ್ಟ್ ಟೈಮ್ ಕೂಡ ಅವಳು ಇಲ್ಲೇ ತೊಗೊಂಡಿದ್ದಂತೆ. ಹ್ಯಾಂಗರಲ್ಲೆಲ್ಲ ಒಂದು ಸ್ವಲ್ಪ ಬಟ್ಟೆ ತೆಳುಗಿರೋದೆಲ್ಲ ಸಿಕ್ಕಿತ್ತು ಅಂತ ಅಂದ್ಬಿಟ್ಟು ಹೇಳ್ತಿದ್ಲು. ಸೊ ಹಾಗಾಗಿ ಇಲ್ಲಿ ಒಂದಷ್ಟು ಅವಳಿಗೆ ನೋಡಿ ಸ್ವಲ್ಪ ಚೆನ್ನಾಗಿರೋದನ್ನೆಲ್ಲ ತಕ್ಕೊಟ್ಟೆ. 299, 199, 99ಗೆಲ್ಲ ಒಂದು ಅಷ್ಟು ಪ್ಯಾಂಟ್ಗಳೆಲ್ಲ ಚೆನ್ನಾಗಿತ್ತು. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೈ ಮಾಡಿದ್ವಿ. ಇನ್ನು ಸಂಜೆ ಬೇರೆ ಆಯ್ತಲ್ಲ, ಸಂಜೆ ಅಂದರೆ ಮೀನ್ಸ್ ಕತ್ಲೆ ಆಗೋ ಅಷ್ಟೊತ್ತಿಗೆ ಬೇಗ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಬೇಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಸೊ ಇಷ್ಟ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.